ನಿಮ್ಮ ಜೀವನದಲ್ಲಿ ಈಗ ಇರುವಂಥ ನೆಗೆಟಿವ್ ಎನರ್ಜಿ, ಓಲ್ಡ್ ಪ್ಯಾಟರ್ನ್ಸ್ ಮತ್ತು ನಿಮ್ಮನ್ನು ಹಿಂದೆ ಎಳಿತಾ ಇರುವಂಥ ಎಮೋಷನ್ಸ್ ಎಲ್ಲವನ್ನ ಒಂದು ಪೇಪರ್ ಮೇಲೆ ಬರೆದು ಅದನ್ನು ರಿಲೀಸ್ ಮಾಡಿ. ಮುಂದಿನ 5 ವರ್ಷಗಳಲ್ಲಿ ನೀವು ಹೇಗಿರಬೇಕು ಅನ್ನೋದನ್ನು ಒಂದು ಲೆಟರ್ ಆಗಿ ಬರೆದು ನಿಮ್ಮ ಫ್ಯೂಚರ್ ಸೆಲ್ಫ್ಗೆ ಲೆಟರಲ್ಲಿ ಬರೀರಿ. ಆ ಲೆಟರ್ ಜೊತೆಗೆ ಒಂದು ಗ್ಲಾಸ್ನಲ್ಲಿ ನೀರಿಟ್ಟು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಹೇಗಿರುತ್ತೆ? ಇದು ಕೇವಲ ಒಂದು ರೈಟಿಂಗ್ ಎಕ್ಸಸೈಸ್ ಅಲ್ಲ, ಇದು ನಿಮ್ಮ ಮೈಂಡ್ಗೆ ಒಂದು ಫ್ರೆಶ್ ಬಿಗಿನಿಂಗ್ ಕೊಡುವಂಥ ಒಂದು ಪವರ್ಫುಲ್ ಪ್ರಾಕ್ಟೀಸ್. ಹಾಗಾದರೆ ಇದನ್ನು ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕೊನೆವರೆಗೂ ಇದ್ದು ಕಲಿತೀರಾ? ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ, ಇನ್ನರ್ ಸ್ಟೆಬಿಲಿಟಿ ಕೋಚ್. ನಾನು ನಮ್ಮ ಎಮೋಷ್ನಲ್ ಹೀಲಿಂಗ್, ಮೈಂಡ್ ಸೆಟ್ ಮತ್ತು ಸ್ಪಿರಿಚುವಲ್ ಪ್ರಾಕ್ಟೀಸಸನ್ನು ಕಂಬೈನ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಇನ್ನರ್ ಸ್ಟೆಬಿಲಿಟಿ ಹೇಗೆ ತರಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇರ್ತೀನಿ. ಸೊ ನನ್ನ ಹಿಂದಿನ ವಿಡಿಯೋದಲ್ಲಿ ನಮ್ಮ ಆರಾ ಬ್ರೈಟಾಗಿ ಇರೋದಕ್ಕೆ 5 ಸಿಂಪಲ್ ಹ್ಯಾಬಿಟ್ಸ್ ಬಗ್ಗೆ ಹೇಳಿದ್ದೆ ಅಲ್ವಾ? ನೀವು ಆ ವಿಡಿಯೋನ ನೋಡಿಲ್ಲ ಅಂತ ಅಂದರೆ ಈಗಲೇ ನೋಡಿ, ಅದರ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ. ಇವತ್ತು ಅದರ ಕಂಟಿನ್ಯೂಯೇಷನ್ ಆಗಿ ಪಾರ್ಟ್ 2 ಮಾಡ್ತಾ ಇದ್ದೀನಿ. ಇವತ್ತು ನಾವು ಒಂದು ಸಿಂಪಲ್ ಮ್ಯಾನಿಫೆಸ್ಟೇಷನ್ ಮತ್ತು ಎಮೋಷ್ನಲ್ ಡಿಟಾಕ್ಸ್ ಪ್ರಾಕ್ಟೀಸ್ನ ಮಾಡೋಣ. ಸ್ಟೆಪ್ 1, ಆಗಸ್ಟ್ 12ನೇ ತಾರೀಕು ಒಂದು ಸ್ಪೆಷಲ್ ಡೇ. ಈ ದಿನಾನ ಬಳಸ್ಕೊಳ್ಳಿ. ಅವತ್ತು ನ್ಯೂ ಮೂನ್ ಅಂದರೆ ಅಮಾವಾಸ್ಯೆ ಮತ್ತು ಗ್ರಹಣ, ಸೋಲಾರ್ ಎಕ್ಲಿಪ್ಸ್ ಎರಡೂ ಅಕರ್ ಆಗ್ತಾ ಇದೆ. ಆಸ್ಟ್ರಾನಮಿಕಲ್ ಆಗಿ ಇದೊಂದು ವಿಶೇಷವಾದ ಸೆಲೆಸ್ಟಿಯಲ್ ಇವೆಂಟ್ ಅಂತಾರೆ. ಸ್ಪಿರಿಚುವಲ್ ಪ್ರಾಕ್ಟೀಸ್ನಲ್ಲಿ ಅಮಾವಾಸ್ಯೆಯನ್ನು ಸಾಮಾನ್ಯವಾಗಿ ಹೊಸ ಶುರುವಾತು, ನ್ಯೂ ಬಿಗಿನಿಂಗ್, ಇಂಟೆನ್ಷನ್ ಸೆಟ್ಟಿಂಗ್ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಸಮಯವನ್ನು ನಾವು ಒಂದು ಸಿಂಬಾಲಿಕ್ ಫ್ರೆಶ್ ಸ್ಟಾರ್ಟ್ ಆಗಿ ಬಳಸ್ಕೋಬಹುದು. ನಮ್ಮೊಳಗಿರುವಂಥ ಹಳೆಯ ನೆಗೆಟಿವಿಟಿನ ರಿಲೀಸ್ ಮಾಡಬೇಕು. ನಾವು ನಿಜವಾಗ್ಲೂ ಬಯಸುವಂಥ ಫ್ಯೂಚರನ್ನು ಕಾನ್ಷಿಯಸ್ ಆಗಿ ಕ್ರಿಯೇಟ್ ಮಾಡ್ಕೋಬೇಕು. 2ನೇ ಸ್ಟೆಪ್, ಮೊದಲು ನಿಮ್ಮ ನೆಗೆಟಿವಿಟಿಯನ್ನು ಹೊರಗೆ ಬರೀರಿ. ಒಂದು ಪ್ಲೇನ್ ಪೇಪರ್ ತಗೊಳ್ಳಿ. ಈಗ ನಿಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ನೆಗೆಟಿವ್ ಥಾಟ್ಸ್ ಮತ್ತು ಎಮೋಷನ್ಸನ್ನು ಬರೆದುಬಿಡಿ. ಉದಾಹರಣೆಗೆ, ನನ್ನಲ್ಲಿರುವಂಥ ಭಯ, ನನ್ನನ್ನು ಕಾಡ್ತಾ ಇರುವಂಥ ಓವರ್ ಥಿಂಕಿಂಗ್, ಹಳೆ ನೋವು, ನನ್ನ ಮೇಲೆ ನನಗಿರುವಂಥ ಡೌಟ್, ನಾನು ಬಿಡಬೇಕು ಅಂತ ಬಯಸ್ತಾ ಇರುವಂಥ ಅಭ್ಯಾಸ, ನನ್ನ ಜೀವನದಲ್ಲಿ ಇನ್ನು ಮುಂದೆ ಬೇಡ ಅನಿಸುವಂಥ ಸಿಚುವೇಶನ್ಸ್. ಯಾವುದನ್ನು ಫಿಲ್ಟರ್ ಮಾಡಬೇಡಿ, ಎಲ್ಲ ಕೂಡ ಹೇಗಿದೆಯೋ ಹಾಗೆ ಬರೆದುಬಿಡಿ. ಯಾರಿಗೂ ತೋರಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಯಾರನ್ನು ಇಂಪ್ರೆಸ್ ಮಾಡಬೇಕಾಗಿಲ್ಲ. ನಿಮ್ಮ ಮೈಂಡ್ನಲ್ಲಿ ಏನಿದೆಯೋ ಅದನ್ನೆಲ್ಲ ಫ್ರೀಯಾಗಿ ಬರೆದುಬಿಡಿ. ಬರೆದ ನಂತರ ಆ ಪೇಪರನ್ನು ಸೇಫಾಗಿ ಸುಟ್ಟುಬಿಡಿ. ಆ ಬೂದಿನ ಟಾಯ್ಲೆಟಿಗೆ ಹಾಕಿಬಿಡಿ. ಪೇಪರ್ ಸುಡೋದು ಒಂದು ಸಿಂಬಾಲಿಕ್ ರಿಲೀಸ್ ಆಗಿ ನೋಡಿ. ಅಂದರೆ ಇದು ನನ್ನ ಪಾಸ್ಟ್, ಇನ್ನು ಮುಂದೆ ಇದನ್ನು ನಾನು ಕ್ಯಾರಿ ಮಾಡ್ಕೋಬೇಕಾಗಿಲ್ಲ ಅಂತ ನಿಮ್ಮ ಒಳಗೆ ನೀವು ಹೇಳ್ಕೊಳ್ಳಿ. ಈಗ 3ನೇ ಸ್ಟೆಪ್, ಈಗ ನಿಮ್ಮ ಫ್ಯೂಚರ್ ಸೆಲ್ಫನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದೀಗ ಮತ್ತೊಂದು ಫ್ರೆಶ್ ಪೇಪರನ್ನು ತಗೊಳ್ಳಿ. ಈ ಸಲ ನೀವು ನಿಮ್ಮನ್ನು 5 ವರ್ಷಗಳ ನಂತರ ಹೇಗಿರಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವತ್ತಿಂದ 5 ವರ್ಷಗಳ ನಂತರ ನೀವು ಹೇಗಿರಬೇಕು, ನಿಮ್ಮ ಲೈಫ್ ಹೇಗಿರಬೇಕು, ನಿಮ್ಮ ಆರೋಗ್ಯ ಹೇಗಿರಬೇಕು, ನಿಮ್ಮ ರಿಲೇಷನ್ಶಿಪ್ಸ್ ಹೇಗಿರಬೇಕು, ನಿಮ್ಮ ಕೆರಿಯರ್ ಅಥವಾ ಬಿಸ್ನೆಸ್ ಹೇಗಿರಬೇಕು, ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಹೇಗಿರಬೇಕು, ನಿಮ್ಮ ಎಮೋಷ್ನಲ್ ಸ್ಟೇಟ್ ಹೇಗಿರಬೇಕು, ನೀವು ಯಾವ ರೀತಿಯ ಪರ್ಸನ್ ಆಗಿರಬೇಕು, ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಮ್ಯಾಜಿನ್ ಮಾಡಿಕೊಂಡು ಪ್ರೆಸೆಂಟ್ ಟೆನ್ಸಲ್ಲಿ ಬರೀರಿ. ಅದೆಲ್ಲ ಆಗಿ ಹೋಗಿದೆ ಅನ್ನೋ ಥರ ಬರೀರಿ. 4ನೇ ಸ್ಟೆಪ್, ನೀವು ಫ್ಯೂಚರ್ ಸೆಲ್ಫ್ಗೆ ಒಂದು ಲೆಟರ್ ಬರೀರಿ. ಈಗ ಯೋಚನೆ ಮಾಡಿದ್ರಿ, 3ನೇ ಸ್ಟೆಪ್ಪಲ್ಲಿ, ಈಗ 4ನೇ ಸ್ಟೆಪ್ಪಲ್ಲಿ ಬರೀರಿ. ಸೊ ಈ ಲೆಟರ್ನ ಬರೆದ್ಬಿಟ್ಟು ಹೇಗೆ ಬರಿಬೇಕು ಅಂದರೆ, ಉದಾಹರಣೆಗೆ ಡಿಯರ್ ಫ್ಯೂಚರ್ ಮೀ ಅಂತ ಸ್ಟಾರ್ಟ್ ಮಾಡಿ. ನೀವೀಗಾಗಲೇ ಆ ಫ್ಯೂಚರ್ನಲ್ಲಿ ಇದ್ದೀರಾ ಅನ್ನೋ ಫೀಲಿಂಗ್ನಲ್ಲಿ ಬರೀರಿ.
ನಾನೀಗ ತುಂಬ ಹ್ಯಾಪಿಯಾಗಿದ್ದೀನಿ. ನನ್ನ ಜೀವನದಲ್ಲಿ ನಾನು ಬಯಸಿದಂತಹ ಗೋಲ್ಸ್ ಎಲ್ಲ ಅಚೀವ್ ಆಗಿಬಿಟ್ಟಿದೆ. ನನ್ನ ರಿಲೇಷನ್ಶಿಪ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ಫಿನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀನಿ. ನನ್ನ ಮೈಂಡ್ ತುಂಬ ಪೀಸ್ಫುಲ್ ಆಗಿದೆ. ನನ್ನ ಮೇಲೆ ನನಗೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇದೆ. ನಿಮಗೆ ನಿಜವಾಗ್ಲೂ ಬೇಕಾದ ಜೀವನವನ್ನು ಬರೀರಿ, ಆದರೆ ಕೇವಲ ಮೆಟೀರಿಯಲ್ ಗೋಲ್ಸ್ ಮಾತ್ರ ಬರಿಬೇಡಿ. ನೀವು ಹೇಗೆ ಫೀಲ್ ಮಾಡ್ಕೋಬೇಕು ಅನ್ನೋದನ್ನು, ಎಮೋಷನ್ಸನ್ನು ಕೂಡ ಬರೀರಿ. ಯಾವ ರೀತಿ ಅಂದರೆ ಪ್ರಶಾಂತತೆ, ವಿಶ್ವಾಸ, ಸಂತೋಷ, ಪ್ರೀತಿ, ಸುರಕ್ಷತೆ, ಆಮೇಲೆ ಫುಲ್ಫಿಲ್ಡ್, ಈ ಥರದ್ದೆಲ್ಲ ಎಮೋಷನ್ಸ್ನ ಕೂಡ ಬರೀರಿ. ಈಗ 5ನೇ ಸ್ಟೆಪ್, ಒಂದು ಗ್ಲಾಸ್ನಲ್ಲಿ ನೀರು ತಗೊಳ್ಳಿ. ಈಗ ಆ ಲೆಟರನ್ನು ನಿಮ್ಮ ಮುಂದೆ ಇಡಿ, ಅದರ ಮೇಲೆ ಈ ಗ್ಲಾಸನ್ನು ಇಡಿ. ಕೆಲವು ಕ್ಷಣ ಆ ನೀರನ್ನು ನೋಡ್ತಾ ನೀವು ಬರೆದಿರುವಂಥ ನಿಮ್ಮ ಫ್ಯೂಚರ್ ಲೈಫನ್ನು ಮನಸ್ಸಿನಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ಗೋಲ್ಸ್ ಈಗಾಗಲೇ ಅಚೀವ್ ಆಗಿರೋ ಹಾಗೆ ಫೀಲ್ ಮಾಡ್ಕೊಳ್ಳಿ. ನಿಮ್ಮ ಫ್ಯೂಚರ್ ಸೆಲ್ಫ್ ಆಗಿ ನೀವು ಹೇಗಿರ್ತೀರಾ ಅನ್ನೋದನ್ನು ಫೀಲ್ ಮಾಡ್ಕೊಳ್ಳಿ. 6ನೇ ಸ್ಟೆಪ್, ಈಗ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್. ಇದಾದ ನಂತರ ನೀವು ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಮಾಡಬೇಕು. ಆ ಮೆಡಿಟೇಷನನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗಾಗಿ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ. ಆದ್ದರಿಂದ ಈ ವಿಡಿಯೋ ನೋಡಿದ ನಂತರ ನೀವು ಮುಂದಿನ ವಿಡಿಯೋದಲ್ಲಿರುವ ಮೆಡಿಟೇಷನನ್ನು ಫಾಲೋ ಮಾಡ್ಬೋದು. ಮೆಡಿಟೇಷನ್ ಮಾಡುವಾಗ ನಿಮ್ಮ ಫ್ಯೂಚರ್ ಸೆಲ್ಫನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಬರೆದಿರುವಂಥ ಲೆಟರಲ್ಲಿ ಇರೋ ಲೈಫನ್ನು ನೀವು ಫೀಲ್ ಮಾಡ್ಕೊಳ್ಳಿ. ಜಸ್ಟ್ ಅದನ್ನು ಯೋಚನೆ ಮಾಡಬೇಡಿ, ಫೀಲ್ ಮಾಡ್ಕೊಳ್ಳಿ ಒಳಗಿಂದ. ಈಗ 7ನೇ ಸ್ಟೆಪ್, ನೀರನ್ನು ಕುಡೀರಿ. ಮೆಡಿಟೇಷನ್ ಮುಗಿದ ನಂತರ ನಿಮ್ಮ ಮುಂದೆ ಇಟ್ಟಿರುವಂಥ ನೀರನ್ನು ನಿಧಾನವಾಗಿ ಕುಡೀರಿ. ಆ ಸಮಯದಲ್ಲಿ ನಿಮ್ಮ ಒಳಗೆ ಒಂದು ಬ್ಯೂಟಿಫುಲ್ ಇಂಟೆನ್ಷನ್ ಇಟ್ಕೊಳ್ಳಿ. ನಾನು ನನ್ನ ಹಳೆಯ ಎನರ್ಜಿಯನ್ನು ರಿಲೀಸ್ ಮಾಡ್ತಿದ್ದೀನಿ. ನನ್ನ ಹೊಸ ಚಾಪ್ಟರನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ನಾನು ಬಯಸುವಂಥ ಜೀವನದ ಕಡೆಗೆ ನಾನು ಕಾನ್ಷಿಯಸ್ ಆಗಿ ಮೂವ್ ಆಗ್ತಾ ಇದ್ದೀನಿ ಅಂತ ಫೀಲ್ ಮಾಡ್ಕೊಳ್ಳಿ. 8ನೇ ಸ್ಟೆಪ್, ನಿಮ್ಮ ಲೆಟರನ್ನು ಜೋಪಾನ ಮಾಡ್ಕೊಳ್ಳಿ. ಈಗ ನೀವು ಬರೆದಿರುವಂಥ ಫ್ಯೂಚರ್ ಸೆಲ್ಫ್ ಲೆಟರನ್ನು ಕೇರ್ಫುಲ್ಲಾಗಿ ಮಡಚಿ, ಅದು ನಿಮ್ಮ ಪಿಲ್ಲೋ ಕೆಳಗೆ ಬೇಕಾದ್ರೂ ಇಟ್ಕೋಬೋದು, ಅಥವಾ ನೀವು ಪ್ರತಿದಿನ ನೀರು ಕುಡಿಯೋಕ್ಕೆ ಅಂತ ವಾಟರ್ ಬಾಟ್ಲ್ ಇರುತ್ತಲ್ಲ, ಆ ವಾಟರ್ ಬಾಟ್ಲ್ಗೆ ಹಾಕಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಕೂಡ ಇಟ್ಕೋಬೋದು. ಯಾರಿಗೂ ಕಾಣಿಸ್ಬಾರ್ದು ಅಂದರೆ ಒಳಗಡೆಗೆ ಇಟ್ಕೊಳ್ಳಿ. ಪ್ರತಿದಿನ ಅದನ್ನು ಓದಬೇಕು ಅಂತೇನಿಲ್ಲ, ಆದರೆ ನಿಮ್ಮ ಇಂಟೆನ್ಷನನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈ ಒಂದು ಅಮಾವಾಸ್ಯೆ ಮತ್ತು ಗ್ರಹಣ ಇದೆಯಲ್ಲ, ಅದನ್ನು ಕೇವಲ ಒಂದು ದಿನ ಅಂತ ನೋಡಬೇಡಿ. ಇದು ನಿಮ್ಮ ಜೀವನದಲ್ಲಿ ಒಂದು ಫ್ರೆಶ್ ಬಿಗಿನಿಂಗ್ ಆಗಿ ಬಳಸ್ಕೊಳ್ಳಿ. ಮೊದಲು ರಿಲೀಸ್ ಮಾಡ್ಕೊಳ್ಳಿ. ಫಸ್ಟ್ ನಿಮಗೇನು ಬೇಡವೋ ಅದನ್ನು ರಿಲೀಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮಗೆ ಏನು ಬೇಕು ಅದನ್ನು ಬರೀರಿ. ಅದಾದಮೇಲೆ ಫೀಲ್ ಮಾಡ್ಕೊಳ್ಳಿ. ಫೈನಲ್ ಆಗಿ ನೀವು ಆ್ಯಕ್ಷನ್ ತಗೊಳ್ಳಿ. ಅದಕ್ಕೆ ಏನು ಬೇಕು ಅಂತ ನಿಮ್ಮ ಆರಾ ಬ್ರೈಟಾಗಿರಬೇಕು ಅಂದರೆ ಹೊರಗಿನಿಂದ ಮಾತ್ರ ಅಲ್ಲ, ಒಳಗಡೆ ಪಾಸಿಟಿವ್ ಆಗಿ ಕಾಣಿಸ್ಕೊಳ್ಳೋದು ತುಂಬ ಮುಖ್ಯ. ನಮ್ಮ ಒಳಗಿನ ಎಮೋಷ್ನಲ್ ಎನರ್ಜಿ ಕ್ಲಿಯರ್ ಆಗಿರಬೇಕು. ಹಾಗಾಗಿ ಹಳೆಯದನ್ನು ರಿಲೀಸ್ ಮಾಡಿ, ಮೈಂಡನ್ನು ರೀಸೆಟ್ ಮಾಡ್ಕೊಳ್ಳಿ, ಫ್ಯೂಚರನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ಇದೇ ಪ್ರಾಕ್ಟೀಸ್ಗಾಗಿ ಕಂಪ್ಲೀಟ್ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನನ್ನು ಕೊಡ್ತೀನಿ. ಆ ಮೆಡಿಟೇಷನನ್ನು ತಪ್ಪದೇ ಮಾಡ್ಕೊಳ್ಳಿ. 21 ದಿನ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳಿ. ನಿಮಗೆ ಈ ಪ್ರಾಕ್ಟೀಸ್ ಇಷ್ಟವಾಗಿದ್ದರೆ ವಿಡಿಯೋನ ನಿಮ್ಮ ಲೈಫ್ನಲ್ಲಿ ಫ್ರೆಶ್ ಬಿಗಿನಿಂಗ್ ಬೇಕು ಅಂತ ಫೀಲ್ ಮಾಡ್ಕೊಳ್ಳಿ ಮತ್ತು ಇನ್ನೊಬ್ಬರಿಗೆ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಸ್ಟೇ ಪೀಸ್ಫುಲ್, ಸ್ಟೇ ಪಾಸಿಟಿವ್, stay in your inner stability. Thank you so much.